ಹಾಯ್ ಹಲೋ ಬರ್ರಿ ಫ್ರೆಂಡ್ಸ್, KJD ಸೂಪರ್ ಸ್ಟಾರ್ ಫ್ಯಾಮಿಲಿಗೆ ಸ್ವಾಗತ. ಇವತ್ತು ನೋಡ್ರಿ, ಇದು ಗುರುವಾರ ಜನವರಿ 9ನೇ ತಾರೀಕಿನ ವ್ಲಾಗ್ ರೀ. ಇವತ್ತು ನಮ್ಮದು ಹುಬ್ಬಳ್ಳಿ ಧಾರವಾಡ ಸ್ಟ್ರೈಕ್ ಇರೋದ್ರಿಂದ ಮಕ್ಕಳ ರಜಾ ಅಂಥೇಳಿ ಅನೌನ್ಸ್ ಮಾಡಿದ್ರಿ. ಹೀಗಾಗಿ ಬೆಳಗ್ಗೆ ಇವತ್ತು ಕಸ ಪರಿಷೆ ಅದೆಲ್ಲ ಆದ್ಮೇಲೆ ಫಸ್ಟ್ ಪೂಜಾ ಮಾಡಿದ್ರತ್ತಂಥೇಳಿ ಪೂಜಾದ ವ್ಲಾಗ್ ನಿಮ್ಮ ಜೊತೆ ಪೂಜಾ ಹೆಂಗಾಗಿತ್ತು ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ ಫ್ರೆಂಡ್ಸ್. ಪೂಜಾ ಅದೆಲ್ಲ ಆದ್ಮೇಲೆ ಹುಡುಗರು ಡಬ್ಬಿ ಇದ್ರೆ ಚಪಾತಿ ಪಲ್ಯ, ರೊಟ್ಟಿ ಪಲ್ಯ ಇದನ್ನೆಲ್ಲ ಮಾಡ್ತಿದ್ವಿ. ಇವತ್ತು ರಜೆ ಇದ್ದಿದ್ದಕ್ಕೆ ಇವತ್ತು ಏನು ಮಾಡೋಣ ಅಂದಾಗ ಮ್ಯಾಗಿ ಅಂತಿದ್ದಕ್ಕೆ ಇವತ್ತಿನ ಟಿಫಿನ್ ಮ್ಯಾಗಿ ಆತ್ರಿ. ಹುಡುಗರೆಲ್ಲ ಮನೆಯಾಗಿದ್ದಾಗ ಮ್ಯಾಗಿ ಬಿಟ್ಟು ಬೇರೆ ನಾಷ್ಟ ಸೇರಂಗೇನೇ ಇಲ್ಲ ರಜಾ, ನಾಳೆ ರಜಾ ಅಂತ ಹಿಂದಿನ ದಿನ ನಂಗೆ ಗೊತ್ತಾಗಿದ್ರು ನಾವೇನಾರ ಬೇರೆದ್ದು ಪ್ರಿಪೇರ್ ಮಾಡ್ತಿದ್ವಿ. ಈಗ ನಮ್ಮ ಮನೆಯವ್ರು ನೋಡ್ರಿ 1 kg ಚಿಕನ್ ತೊಗೊಂಬಂದಿದ್ರು. ಇದ್ರದ್ದು ಬಿರಿಯಾನಿ ರೆಡಿ ಮಾಡೋಣ ಬರ್ರಿ. ಈಗ ನೋಡ್ರಿ ಒಂದು ಕಡಾಯಿದಾಗ ನಾನು ಉಳ್ಳಾಗಡ್ಡಿ ಫ್ರೈ ಮಾಡಿಕೊಂಡು ಇದಕ್ಕೆ ಚಿಕನ್ ಹಾಕಿ ತೊಳೆದ ಚಿಕನ್ ಹಾಕಿ ಒಂದು ಈ ಥರ ಸ್ವಲ್ಪ ಉಳ್ಳಾಗಡ್ಡಿ ಫ್ರೈ ಆದ್ಮೇಗ ತೊಳೆದಿಟ್ಟುಕೊಂಡಂಥ ಚಿಕನನ್ನು ಹಾಕಿ ಚಿಕನ್ನಿಗೆ ಉಪ್ಪು ಮತ್ತು ಅರಿಶಿನ ಪುಡಿ ಅಷ್ಟೇ ಹಾಕಿ ಬಾಡಿಸ್ಕೊತೀನಿ ರೀ. ಇದೊಂದು ಚೂರು ಬಾಡಿದ ಮ್ಯಾಗ ಇದನ್ನು ಬಸದು ತೆಗೆದಿಟ್ಕೋತೀನಿ. ಇದರೊಳಗೆ ನಾನು ಮ್ಯಾರಿನೇಟ್ ಮಾಡ್ತೇನೆ ನೋಡಿ. ಈ ಥರ ನಾವು ಫಸ್ಟ್ ಸ್ವಲ್ಪ ಫ್ರೈ ಮಾಡ್ಕೊಂಡು ಚಿಕನನ್ನು ಮ್ಯಾರಿನೇಟ್ ಮಾಡಿಟ್ರೆ ಬಿರಿಯಾನಿ ಟೇಸ್ಟ್ ಚಲೋ ಬರ್ತೈತೆ ರೀ. ಈ ಥರ ಇದು ಲೇಯರ್ ಬಿರಿಯಾನಿಗೆ ನಾನು ರೆಡಿ ಮಾಡಕತ್ತೇನೆ ನೋಡಿರಿ. ಇದರೊಳಗೆ ನಾನು ಕೊತ್ತಂಬರಿ ಮತ್ತು ಪುದೀನ ಹಾಕಿಟ್ಕೊಂಡೆ. ಯಾವ ಕಡಾಯಿದಾಗ ನಾನು ಫ್ರೈ ಮಾಡಿದ್ದೆ ಅಲ್ಲ, ಅದೇ ಕಡಾಯಿದೊಳಗೆ 5 ರಿಂದ 6 ಚಮಚ ಎಣ್ಣೆ ಹಾಕಿ ಮತ್ತು ಅದಕ್ಕೆ 2 ಉಳ್ಳಾಗಡ್ಡಿನೂ ಹೆಚ್ಚಿಕೊಂಡು ಉಳ್ಳಾಗಡ್ಡಿ ಎಷ್ಟು ಚಂದ ಫ್ರೈ ಆಗ್ತಾವಲ್ಲ ನಮ್ಮ ಬಿರಿಯಾನಿ ಅಷ್ಟು ಚಲೋ ಆಗ್ತೈತೆ ರೀ. ಈಗ ನೋಡಿರಿ, ನಾ ಈ ಬಿರಿಯಾನಿ ಮಾಡೋ ಮುಂದೆ ಒಬ್ರು ಗೆಸ್ಟ್ ಬಂದಿದ್ರೆ, ಹೀಗಾಗಿ ಚಾನೂ ರೆಡಿಯಾಗಿತ್ತು. ಈ ಚಹಾ ಮಾಡ್ಕೊತ ನಿಮ್ದು ನಾನು ಫ್ರೈ ಮಾಡೋದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ನೋಡಿರಿ, ನಮ್ದು ಚಿಕನ್ ಫ್ರೈ ರೆಡಿ ಆಗೈತಿ. ಇದನ್ನು ಸೈಡಿಗೆ ಇಟ್ಟು ನಾವು ಈ ಕಡೆ ಅನ್ನಕ್ಕೆ ರೆಡಿ ಮಾಡ್ಕೊತೀವಿ. ಇದರೊಳಗೆ ನಾನು ಸುಮಾರು ಅರ್ಧ kg ಅಕ್ಕಿಗೆ ಇಷ್ಟು ನೀರು ಹಾಕ್ಕೊಂಡು ಇದರೊಳಗೆ ಎಣ್ಣೆ, ದಾಲ್ಚಿನ್ನಿ, ಲವಂಗ, ಏಲಕ್ಕಿ ಅದೆಲ್ಲ ಹಾಕ್ಕೊಂಡು ಈ ಕಡೆ ಅಕ್ಕಿನೂ ನೆನೆಸಿಟ್ಟಿದ್ದೆ. ಈ ಕಡೆ ನೋಡಿರಿ, ನೀರು ಕುದಿಯೋ ಮುಂದೆ ನಾನು ಅದಕ್ಕೆ ಅಕ್ಕಿನ ಬೆರೆಸ್ಕೊತೇನೆ. ಈ ಥರ ನೀವು ನೀರು ಕುದ್ದ ಮ್ಯಾಗ ಅಕ್ಕಿ ಹಾಕಿದ್ರೆ ಅನ್ನ ಆಗೋದು ಭಾಳ ನಮ್ಮ ಬಿರಿಯಾನಿ ರೆಡಿ ಆಯ್ತು.